ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮದ 421ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ತಾರಾ ಗಂಡನ ಸಾವಿನ ಸುದ್ದಿ ಕೇಳಿಕೊಂಡು ಮಗನ ಕರ್ಕೊಂಡು ಓಡ್ತಾ ಬರ್ತಾಳೆ. ಭೂಮಿ ಮ್ಯಾಗ ಬಿದ್ದು ಪ್ರಾಣ ಬಿಡುವಂಥ ಗಂಡನನ್ನು ನೋಡ್ತಾಳೆ. ಇನ್ನೂ ಸ್ವಲ್ಪ ಜೀವ ಇರ್ತದೆ. ಅದಕ್ಕೆ ಅವಳು ತನ್ನ ಪ್ರಲಾಪವನ್ನು, ತನ್ನ ದುಃಖವನ್ನು ಪರಿಪರಿಯಾಗಿ ತೋಡಿಕೊಳ್ತಾಳೆ. ಇಲ್ಲೇ ಕವಿ ವಾಲ್ಮೀಕಿಯವರು ಅಲಂಕಾರ ಶಾಸ್ತ್ರವನ್ನು ಬಳಸಿದ್ದಾರೆ. ಅದನ್ನೇ ಮುಂದುವರಿಸಿ ಹೇಳ್ತಾಳವಳು, ಕಿಷ್ಕಿಂದ ತೊರೆದ ನೀ ಪರಲೋಕದಲ್ಲೂ ನಿರ್ಮಿಸುವಿ ಹೊಸ ಕಲ್ಯಾಣ ಕಿಷ್ಕಿಂದ. ಇಲ್ಲಿಂದ ನೀನು ಬೇರೆ ಲೋಕಕ್ಕೆ ಹೋದಿ, ಅಲ್ಲಿ ಸುಮ್ಮನೆ ಇರೋದಿಲ್ಲ. ನೀನು ನಿನ್ನ ಪರಾಕ್ರಮದಿಂದ ಅಲ್ಲೊಂದು ಹೊಸ ಕಲ್ಯಾಣ ಕಿಷ್ಕಿಂದವನ್ನು ನೀನು ನಿರ್ಮಾಣ ಮಾಡ್ತೀಯ. ಕಲ್ಯಾಣ ಸ್ಟೇಟ್ ಏನಿದೆಯಲ್ಲ, ವೆಲ್ಫೇರ್ ಸ್ಟೇಟ್ ಅನ್ನೋದು ರಾಮಾಯಣದಲ್ಲಿ ವಾಲ್ಮೀಕಿಯವರ ವಿಚಾರದಲ್ಲಿ ಇತ್ತು, ಅವಾಗ ಇದ್ದೆವು. ಇದೊಂದು ರಾಮರಾಜ್ಯ ಅಂದ್ರೆ ಅದು ವೆಲ್ಫೇರ್ ಸ್ಟೇಟ್. ಅಯೋಧ್ಯ ವೆಲ್ಫೇರ್ ಸ್ಟೇಟ್, ಸಿಟಿ ಸ್ಟೇಟ್, ವೆಲ್ಫೇರ್ ಸ್ಟೇಟ್ ಅಂತ ಕರಿತಿದ್ರು. ಮುಂದುವರ್ಷ ಹೇಳ್ತಾಳಕ್ಕೆ, ಕಾಲಕ್ಕೆ ನಿನ್ನೊಂದಿಗೆ ಸುಖ ಪಡುವ ನಮ್ಮ ಕ್ಷಣಗಳಿಗೆ ಅಂತ್ಯ ಹಾಡಿದಿ. ಇವತ್ತು ನೀ ಏನು ಮಾಡ್ತಾ ಇದ್ದೀಯಾ? ಪ್ರಾಣ ಬಿಡ್ತಾನೆ. ನಿನ್ನೊಂದಿಗೆ ನಾವೇನು ಸಂತೋಷಿಸಿದ ಸುಖಗಳನ್ನು ಕಂಡಿದ್ದೀವಿ, ಅನುಭವಿಸಿದ್ದು, ಆ ಎಲ್ಲ ಸುಖಗಳಿಗೆ ಇವತ್ತು ನೀನು ಅಂತ್ಯವನ್ನು ಹಾಡ್ತಾ ಇದ್ದೀಯಾ. ಅಂದ್ರೆ ನಮ್ಮ ಎಲ್ಲ ಸುಖಗಳು ನಿನ್ನೊಂದಿಗೇ ಏನದು ಹುಡುಗಿ ಹೊಂಟಾವ ಅಂತ ಹೇಳ್ತಾಳೆ. ಮುಂದುವರೆದು, ಓ ವಾನರ ರಾಜನೇ ತಲುಪಿ 5ನೇ ಹಂತನಿ. ಓ ವಾನರ ರಾಜನೇ, ವಾಲಿಯೇ ನೀನೀಗ 5ನೇ ಹಂತ ತಲುಪ್ತಾ ಇದೆಯಾ. ಬದುಕಿನ 5 ಹಂತಗಳಂತ ಹೇಳ್ತಾರೆ. 1ನೇ ಹಂತ ಜನ್ಮ, 2ನೇದು ಬಾಲ್ಯ, 3ನೇದೇನಿದೆ ಅದು ಯೌವನ, 4ನೇದು ಮುಪ್ಪು, 5ನೇದು ಸಾವು ಮನುಷ್ಯನ ಬದುಕಿನ 5. ನಾವು ಸಾಮಾನ್ಯವಾಗಿ 3 ಹಂತಗಳನ್ನು ಹೇಳ್ತೇವೆ, ಬಾಲ್ಯ, ಯೌವನ, ಮುಪ್ಪು ಅಂತ ಹೇಳ್ತೇವೆ. ಆದರೆ ಇಲ್ಲಿ ಜನನ ಮತ್ತು ಮರಣ ಇವೆರಡು ಸೇರಿದಾಗ ಬದುಕಿನ 5 ಹಂತಗಳು. ಅದಕ್ಕೆ ಅವಳು ಹೇಳ್ತಾಳ, ನೀನು ಈಗ 5ನೇ ಹಂತವನ್ನು ತಲುಪ್ತಾ ಇದ್ದೀಯಾ. ಅದಕ್ಕೆ ನೀನು ಜೀವಂತ ಇದ್ದಾಗ ನಾವೇನು ಸುಖ ಪಡ್ತಿದ್ದೀವೋ, ಏನು ಸಂತೋಷ ಪಡ್ತಿದ್ದೀವೋ, ಏನು ಆನಂದ ಪಡ್ತಿದ್ದೀವೋ, ಆ ಎಲ್ಲ ಕ್ಷಣಗಳು ನಿನ್ನ ಸಾವಿನೊಂದಿಗೆ ಅಂತ್ಯವಾಗಿ ಹೊಂಟವ ಅಂತ ಹೇಳ್ತಾನೆ. ತಳ್ಳಿರುವಿ ನನ್ನ ನಿರಾಶೆ ದುಃಖ ಸಾಗರದಲ್ಲಿ. ನೀ 5ನೇ ಹಂತ ತಲುಪಿದ ನಂತರ ನನ್ನನ್ನು ಎಲ್ಲಿ ತಳ್ಳಿ ಹೊಂಟಿದೆಯಾ ನೀ ಅಂದರೆ ಒಂದು ದುಃಖದ ಸಾಗರದಲ್ಲಿ. ಅಂದರೆ ನಂದ ಕೊನೆಯ ಉಸಿರು ತನಕನೂ ನಾನು ನಿನ್ನ ವಿರಹದಲ್ಲಿ ಕೊರಗಿಯೇ ಸಾಯುತ್ತೇನೆ. ನೀನು ಪ್ರಾಣ ಬಿಟ್ಟು ಹೋಗಿಬಿಟ್ಟೆ ಅಂದರೆ ನಿನ್ನ ಅನುಪಸ್ಥಿತಿಯಲ್ಲಿ ನಾನು ಸುಖದಿಂದ ಬಾಳಲಾರೆ. ನನ್ನ ಸುಖ ಎಲ್ಲ ನಿನ್ನೊಂದಿಗೆ ಉಡಿ ಹೋಯಿತು. ನಾನು ಕೂಡ ಕೊನೆಯ ಉಸಿರು ಇರೋ ತನಕನೂ ಅಂದರೆ 5ನೇ ಹಂತ ತಲುಪೋ ತನಕನೂ ನಾನು ಕೂಡ ಕೊರಗಬೇಕಾಗಿದೆ. ಅಂತಹ ಒಂದು ದುಃಖಕ್ಕೆ ಆಳಕ್ಕೆ ನೀನು ನಮ್ಮನ್ನು ದೂಕಿದೀಯಾ ಅಂತ ಹೇಳ್ತಾನೆ. ನನ್ನ ಹೃದಯ ಒಡೆಯೋದು 1000 ತುಂಡುಗಳಲ್ಲಿ. ಅಲ್ಲಿ ಒಂದು ಧೈರ್ಯದಿಂದ ಹೇಳ್ತಾನೆ, ಸತ್ಗುಳ್ಳೆ ನನ್ನ ಹೃದಯ ಒಡೆಯುವುದಿಲ್ಲ 1000 ತುಂಡುಗಳಲ್ಲಿ. ನೆಲದ ಮೇಲೆ ಬಿದ್ದ ನಿನ್ನ ಶವ ಕಂಡು. ಈಗ ನೀನು ಸಾಯಕತ್ತಿ, ನೀನು ಕಂಡು ಕೂಡಲೇ ನನ್ನ ಹೃದಯ ಒಳ ಹೋಗ್ತಿತ್ತಂತ ಏನಿತ್ತಲ್ಲ, ಇಲ್ಲಂತ ಒಂದು ಏನೋ ಫರ್ಮ್ ಮಾಡಿದಿಂದ ಹೇಳ್ತಾಳಕ್ಕೆ. ಆದರೆ ಇದರ ಅರ್ಥ ಬೇರೆನೇ ಇರ್ತದೆ. ಸುಗ್ರೀವನ ಪತ್ನಿ ಮತ್ತು ರಾಜ್ಯ ಅಪಹರಿಸಿ ತಂದುಕೊಂಡೆ ದುರಾವಸ್ಥೆಯನ್ನು. ಅಲ್ಲಿ ಮತ್ತೆ ಗಂಡನ ನೋಡಿ, ಇಲ್ಲಿ ತನಕ ಗಂಡನ ಒಳ್ಳೆ ಗುಣಗಳನ್ನು ಹೇಳೋಕ್ಕೆ ಹೇಳ್ತಾ ಏನಂದ್ರೆ, ನೀ ಬಿದ್ದೇನೀಗ ಸಾಯಗತಿ ಇಲ್ಲ ರಾಮನ ಬಾಣದಿಂದ, ಇದರಿಂದ ನನ್ನ ಹೃದಯ ನನಗೆ ಒಡಿದಿಲ್ಲ. ಯಾಕೆ ಒಡಿದಿಲ್ಲ ಅಂದರೆ ನಿನ್ನ ಸಾವನ್ನು ನೀನೇ ತಂದುಕೊಂಡಿದ್ದೀಯಾ. ನಿನ್ನ ಸಾವಿಗೆ ಕಾರಣ ಯಾರೋ? ನಿನ್ನ ತಮ್ಮನಾದ ಸುಗ್ರೀವನ ರಾಜ್ಯದ ಅಪಹರಣ ಮತ್ತು ಅವನ ಪತ್ನಿಯ ಅಪಹರಣ. ಅವೆರಡೂ ಅಪಹರಣ ಮಾಡಿ ನೀನು ದುಷ್ಕೃತ್ಯ ಮಾಡಿದೆಯಾ. ಆ ದುಷ್ಕೃತ್ಯಕ್ಕಾಗಿ ನಿನಗೆ ಈ ಮರಣದಂಡನೆ ಸಿಕ್ಕಿದೆ ಅಂತ ತಾರಾ ಆಗದಿ ಬೋಲ್ಡಾಗಿ ಗಂಡನಿಗೆ ಹೇಳ್ತಾಳೆ. ಸುಗ್ರೀವನ ಪತ್ನಿ ಮತ್ತು ರಾಜ್ಯ ಅಪಹರಿಸಿ ತಂದುಕೊಂಡ ಈ ದುರಾವಸ್ಥೆಯನ್ನು. ಓ ಶ್ರೇಷ್ಠ ವಾನರನೇ, ನನ್ನ ಹಿತ ನುಡಿ ಕೇಳಿದ್ದರೆ ಬರುತ್ತಿರಲಿಲ್ಲ ನಿನಗೆ ದುರಾವಸ್ಥೆ.
ಯುದ್ಧಕ್ಕೆ ಹೋಗಬೇಡ ಅಂತ ನಾವು ಸಾಕಷ್ಟು ಹೇಳಿದ್ ನಿನಗೆ, ಎಲ್ಲ ಹೇಳಿದ್ ನಿನಗೆ. ಏನೋ ಕುತಂತ್ರ ಐತಿ, ಹೋಗಬೇಡ, ರಾಮ ಪರಾಕ್ರಮಿ ಅದಾನ, ಇಷ್ಟೆಲ್ಲ ಹೇಳಿದ್ರು ಕೂಡ ನೀನು ಏನು ಮಾಡಿದೆ, ನಿನ್ನ ಅಹಂಕಾರದಿಂದ ವಾಲಿಗೆ 2 ಸಲಕ್ಕೂ ಯುದ್ಧಕ್ಕೆ ಬಂದೆ. ನನ್ನ ಮಾತು ಕೇಳಿದ್ದೆ ಅಂದ್ರೆ ಈ ದುಸ್ಥಿತಿ ನಿನಗೆ ಬರ್ತಿದ್ದಿಲ್ಲ, ಮರಣ ಬರ್ತಿದ್ದಿಲ್ಲ. ಹೆಣ್ಮಕ್ಳು ಅದೇ ಹೇಳ್ತಿರ್ತಾರೆ ನೋಡ್ರಿ, ಹೋಗಬೇಡಪ್ಪ ಅಂದೆ, ನಾನು ಬಡಬಡ್ಕೊಂಡು ಹೇಳಿದೆ, ನನ್ನ ಮಾತು ಕೇಳಲಿಲ್ಲ, ಹೋಗಿ ಇವತ್ತು ಜೀವ ಕಳ್ಕೊಂಡೆ. ಸಾಮಾನ್ಯವಾಗಿ ಬರ್ತಿರ್ತವೆ ಸತ್ತ ಹೆಣದ ಮೇಲೆ ಹೆಣ್ಮಕ್ಳೇನು ಪ್ರಲಾಪ ತೊಡ್ಕೊತಿರ್ತಾರಲ್ಲ, ಅಲ್ಲಿ ಅವನು ಒಳ್ಳೆ ಗುಣಗಳ ಬಗ್ಗೆ ಬರ್ತಾವೆ. ಇವ್ರದ್ದೇನಾದರೂ ಅವನು ಮಾತುಗಳನ್ನು ಉಲ್ಲಂಘನೆ ಮಾಡಿದ್ದ, ಮಾತುಗಳನ್ನು ಉಲ್ಲಂಘನೆ ಮಾಡಿ ಏನಾದರೂ ಕೆಟ್ಟದ್ದನ್ನು ಅವನು ತಂದುಕೊಂಡಿದ್ದಂದ್ರೆ, ಸಾವಿನಂತ ತಂದುಕೊಂಡಿದ್ದಂದ್ರೆ ಅದನ್ನು ಅವರಲ್ಲಿ ಸ್ಮರಿಸಿ ಹೇಳ್ತಾರೆ, ಹಾಡಾಡಿ ಅಳ್ತಿರ್ತಾರೆ. ಮುಂದುವರೆದು ಹೇಳ್ತಾನೆ, ತಂದುಕೊಡಿ ದುರಾಸ್ತವನೇನು. ಓ ಶ್ರೇಷ್ಠ ವಾನರನೇ, ನನ್ನ ಹಿತ ನುಡಿ ಕೇಳಿದ್ದರೆ ಬರುತ್ತಿರಲಿಲ್ಲ ನಿನಗೆ ಈ ದುರಾವಸ್ಥೆ. ನಿನ್ನ ಯೌವನ ಶೌರ್ಯಕ್ಕೆ ಮನಸೂತಿದ್ದರೂ ಅಪ್ಸರೆಯರು ದೇವಲೋಕ ನರ್ತಕಿಯರು ಮತ್ತೆ ಹೊಳ ಹಿಡಿತಾರೆ. ನೀ ಯೌವನದಾಗ ಏನಿದ್ದಿಲ್ಲ ಆವಾಗ ದೇವಲೋಕದಲ್ಲಿದ್ದಂಥ ಎಲ್ಲ ಸ್ತ್ರೀಯರು ನಿನಗೆ ಮನಸೋತಿದ್ರು, ನಿನ್ನ ಪತ್ನಿಯರಾಗಲಿಕ್ಕೆ ಬಯಸಿದ್ರು. ದೇವಲೋಕ ನರ್ತಕಿಯರು ಸಹಿತ ನಿನ್ನ ಮ್ಯಾಗ ಆಸೆ ಇಟ್ಟಿದ್ರು. ಅಷ್ಟು ಯೌವನದಲ್ಲಿ ಸುಂದರವಾದಂಥ ಪುರುಷ ನೀನಾಗಿದ್ದೆ. ಸುಗ್ರೀವ ಇನ್ಯಾರ ಹಿಡಿತಕ್ಕೂ ಬಾರದ ನೀ. ಸುಗ್ರೀವ ಆಗಿತ್ತು, ಇನ್ನು ಯಾರು ಬೇಕಾದ್ರೆ ಇರಬೇಕು, ಅವ್ರ ಹಿಡಿತಕ್ಕೆ ಬಾರದಂಥ ವ್ಯಕ್ತಿ ನೀನು, ಅವರಿಗೆ ಸೋಲದಂಥ ವ್ಯಕ್ತಿ ನೀನು, ಮಹಾಪರಾಕ್ರಮಿ ನೀನು. ಕಾಲನಿಂದ ಅಂತ್ಯಗೊಂಡಿರುವಿ ಕಾಲಬಲಶಾಲಿ. ರಾಮ ನಿನ್ನ ಸಾವಿಗೆ ನಿಮಿತ್ತ ಮಾತ್ರ. ಇದು ನಿರ್ಧಾರ ಯಾರ್ದು? ಕಾಲ. ವಾಲ್ಮೀಕಿ ನೋಡಿ ತಮ್ಮ ಈ ರಾಮಾಯಣದ ಉದ್ದಕ್ಕೂ ದೈವದಾಟ, ಕಾಲದ ನಿರ್ಧಾರ ಎರಡು ಹೇಳ್ತಾನೆ. ಕಾಲ ಏನು ನಿರ್ಧಾರ ಮಾಡಿರ್ತದೆ, ಕಾಲದ ಗರ್ಭದಲ್ಲಿ ಏನು ನಿರ್ಧಾರ ಆಗಿರ್ತದೆ ಅದೇ ಆಗ್ತಿದೆ. ನಮ್ಮ ಹಣೆಬರದಾಗ ದೈವದಾಗ ಏನಿರ್ತದೆ ಅನಿರೀಕ್ಷಿತ ಫಲ, ಸರಿನೋ ತಪ್ಪು ಅದಾಗ್ತಿದೆ. ಅದಕ್ಕಿಲ್ಲಿ ಮನುಷ್ಯನ ಬದುಕಿನಲ್ಲಿ ಅಷ್ಟೇ ಅಲ್ಲ, ವಿಶ್ವದ ಆವು ಹೋಗುಗಳಲ್ಲಿ ಬದುಕಿನಲ್ಲಿಯೂ ಕೂಡ ದೈವ ಮತ್ತು ಕಾಲ ನಿರ್ಧಾರಗಳೇನದಾವಲ್ಲ, ದೈವದ ನಿರ್ಧಾರ, ಕಾಲದ ನಿರ್ಧಾರ ಮಹತ್ವದ ಪಾತ್ರವನ್ನು ನಿರ್ವಹಿಸ್ತವೆ. ಅದು ನಮ್ಮಂಥ ಹುಲ್ಲು ಮಾನವರಿಗೆ ಅಷ್ಟು ಸುಲಭವಾಗಿ ಅರ್ಥ ಆಗುವುದಿಲ್ಲ. ಮತ್ತು ನಾವು ಎಷ್ಟೇ ವಿಜ್ಞಾನದಲ್ಲಿ ಮುಂದುವರೆದರೂ ಕೂಡ ಅವುಗಳನ್ನು ನಿಯಂತ್ರಿಸಲಿಕ್ಕೆ ನಮಗಾಗುವುದಿಲ್ಲ. ವಿಜ್ಞಾನ ಕೂಡ ಅದರ ರಹಸ್ಯವನ್ನು ಭೇದ ಮಾಡ್ಕೊತ ಹೊಂಟಿದೆ, ನಿಸರ್ಗದ ರಹಸ್ಯ ಭೇದ ಮಾಡ್ಕೊತ ಹೊಂಟಿದೆ. ಆದರೆ ಅದು ನಿಸರ್ಗದ ಪರ್ಯಾಯ ಆಗೋದಿಲ್ಲ. ನಿಸರ್ಗದ ಮ್ಯಾಗೆ ನಿಯಂತ್ರಣ, ನಿಸರ್ಗವನ್ನು ಹದಗೆಡಿಸ್ಬೋದು ಇವರು. ಯುದ್ಧಗಳನ್ನು ಮಾಡಿ, ಈ ಗಣಿಗಾರಿಕೆ ಮಾಡಿ, ಉದ್ದಿಮೆಗಳಿಂದ ಹವೆಯನ್ನು ಮಾಡಿ ನೀವು ಪರಿಸರವನ್ನು ಕೆಡಿಸ್ಬೋದು ವಿನಃ ನಿಸರ್ಗದ ಮೇಲೆ ನಿಮ್ಮ ನಿಯಂತ್ರಣ ಇಲ್ಲ. ಪುನಃ ನೀವು ಕೆಡಿಸಿದಂಥ ಪರಿಸರವನ್ನು ನಿಮ್ಮಿಂದ ಸ್ವಚ್ಛ ಮಾಡೋಕ್ಕೂ ಆಗೋದಿಲ್ಲ, ಅಷ್ಟು ಸುಲಭಿಲ್ಲ ಅದು. ಅದನ್ನು ಸ್ವಚ್ಛ ಮಾಡೋದು ಯಾವುದಂದರೆ ನಿಸರ್ಗ. ಇವತ್ತು ನಾವು ನೋಡ್ತಾ ಇದ್ದೇವೆ, ಸಿಕ್ಕಾಪಟ್ಟೆ ಮಹಾಪುರುಷರು ಅದೇ ಹೇಳ್ತಾರಲ್ಲ, ಇದನ್ನೆಲ್ಲ ಸೆಟ್ರೇಟ್ ಮಾಡಬೇಕಾಗಿದ್ದಂದ್ರೆ ಇವಕ್ಕೆ ನೈಸರ್ಗಿಕ ವಿಕೋಪಗಳು ಬರ್ತವೆ, ನ್ಯಾಚುರಲ್ ಕ್ಯಾಲಮಿಟೀಸ್ ಬರ್ತವೆ. ನ್ಯಾಚುರಲ್ ಕ್ಯಾಲಮಿಟೀಸ್ ಉದ್ದೇಶ ಅಂದ್ರೆ ಟು ಸೆಟ್ ದ ಥಿಂಗ್ಸ್ ರೈಟ್. ಈ ನಿಸರ್ಗದಲ್ಲಿ ಏನು ಏರುಪೇರುಗಳಾಗ್ಯಾವಲ್ಲ, ಆ ಏರುಪೇರುಗಳನ್ನು ತಪ್ಪಿಸಿ ಒಂದು ಸಮತೋಲನ ಉದ್ದೇಶವೇ ಈ ನೈಸರ್ಗಿಕ ವಿಕೋಪ. ಅದ್ರ ಜೊತೆಗೆ ಮನುಷ್ಯನೂ ಕೂಡ ಇಂಡೈರೆಕ್ಟಾಗಿ 2 ನಮೂನಿ ವಿಕೋಪಗಳನ್ನು ಹೇಳ್ತಾನೆ. ಒಂದು ನೈಸರ್ಗಿಕ ವಿಕೋಪಗಳು, ಎರಡನೇದು ಮನುಷ್ಯ ನಿರ್ಮಿತ ವಿಕೋಪಗಳು. ಮನುಷ್ಯ ನಿರ್ಮಿತ ಯಾವಂದರೆ ಯುದ್ಧ, ಈ ರೋಗಗಳು ಬರ್ತಾವಲ್ಲ ಅವೆಲ್ಲ ಪ್ರಯೋಗಶಾಲೆಯಾಗ ಅದನ್ನು ಮಾಡಿ ಇದನ್ನು ಮಾಡಿ ವೈರಾಣುಗಳನ್ನ ಇಂಥ ಕಂಡುಹಿಡಿದು ಇವ್ರದ್ದೇನು ಬರ್ತದಲ್ಲ ಬಳಕೆ, ಇವರಿಂದ ಬರುವಂಥ ಮಹಾರೋಗಗಳು. ಇವು ಮಾನವ ನಿರ್ಮಿತ ವಿಕೋಪಗಳು. ಅವು ಅಂದರೆ ಭೂಕಂಪ ಮತ್ತು ಮಹಾಪೂರ ಇವೆಲ್ಲ ಏನದವಲ್ಲ, ಇವು ನಿಸರ್ಗ ನಿರ್ಮಿತ ವಿಕೋಪಗಳು. ಇವು ಯಾಕಪ್ಪ ವಿಕೋಪಗಳು ಇರ್ತಾವಂದ್ರೆ ಒಂದು ಸಮತೋಲನೆಯನ್ನು ತರುವುದಕ್ಕಾಗಿ ಇರ್ತಾವೆ. ಕಾಲಿನಿಂದ ಅಂತ್ಯಗೊಂಡಿರುವಿ ಕಾಲಬಲಶಾಲಿ. ನೀವು ಬಲಶಾಲಿ ಐತಿ, ಸತ್ಯ ಅಂತ ಹೇಳಿ ಪರಾಕ್ರಮಿ ಇಲ್ಲ ಅಂತ ಹೇಳಕ್ಕೆ ಬರೋದಿಲ್ಲ. ಕಾಲದ ನಿರ್ಧಾರ ಹಂಗಿತ್ತು, ಅದಕ್ಕೆ ಆ ಪ್ರಕಾರ ರಾಮ ನಿಮಿತ್ತ ಮಾತ್ರ ಅವನಿಂದ ನೀನು. ಅದೇ ಅರ್ಜುನಿಗೆ ಹೇಳ್ತಿರ್ತಾನೆ ನೋಡ್ರಿ ಕೃಷ್ಣ, ನಾ ಯುದ್ಧ ಮಾಡೋದಿಲ್ಲ ಅಂತ ಹೇಳ್ತಾನೆ. ಏನಪ್ಪ
ಕಾಲ ನೀನು ನಿಮಿತ್ತ ಮಾತ್ರ. ಕಾಲದ ನಿರ್ಧಾರ ಧರ್ಮ ಅಧರ್ಮದ ಯುದ್ಧ ಆಗಬೇಕು, ಅಧರ್ಮದ ಆಗಬೇಕಂತೇಳಿ ಕಾಲದ ನಿರ್ಧಾರ ಆಗಿದೆ. ನೀನು ಬರೀ ಆಯ್ಕೆ ಮಾಡ್ಕೊಂಡದ, ನೀ ಎಲ್ಲೋ ಸಕ್ಕೆ ಇನ್ನೊಬ್ಬ ಬರ್ತಾನೆ ಅಲ್ಲಿ, ನೀನು ನಿಮಿತ್ತ ಮಾತ್ರ ಅಂತ ಹೇಳ್ತಾನೆ. ಹಂಗೆ ಇಲ್ಲಿ ಹೇಳ್ತಾಳೆ ನೋಡು, ಅಲ್ಲಿ ನಿನ್ನ ಸಾವಿಗೆ ರಾಮ ನಿಮಿತ್ತ ಮಾತ್ರ. ವಾಲಿ ಇನ್ನೊಬ್ಬರೊಂದಿಗೆ ಕಾದುವಾಗ ರಾಮ ಅವನ ಕೊಂದ ರೀತಿ ಅಯೋಗ್ಯ, ಕಾಡುತ್ತಿಲ್ಲದು ರಾಮನ. ಅಲ್ಲಿ ಮತ್ತೊಂದು ಪ್ರಶ್ನೆ ತರ್ತಾಳಕ್ಕೆ, ರಾಮ ನಿನ್ನ ಕೂಡ ನೇರವಾಗಿ ಯುದ್ಧ ಮಾಡಿಕೊಂಡಿಲ್ಲ. ನೀನು ನಿನ್ನ ತಮ್ಮನ ಜೊತೆಗೆ ಯುದ್ಧ ಮಾಡ್ತಾ ಇದ್ದಾಗ ಅಡಗಿಕೊಂಡು ಅವನೇನು ಮಾಡ್ಯಾನ, ನಿನ್ನನ್ನು ಬಾಣದಿಂದ ಹೊಡೆದಾನ. ಇದು ಯೋಗ್ಯ ಅಲ್ಲ, ಇದು ಅಯೋಗ್ಯ ಅಂತ ಹೇಳ್ತಾಳೆ. ಯಾಕಂದರೆ ಇದು ಧರ್ಮಬದ್ಧ ಅಲ್ಲ, ನ್ಯಾಯಬದ್ಧವಲ್ಲ ಇದು ಅಂಥೇಳಿ ತಾರಾ ಕೂಡ ತನ್ನ ಪ್ರಲಾಪದಲ್ಲಿ ರಾಮನನ್ನು ದೂಷಿಸ್ತಾಳೆ. ಇದು ತನ್ನ ತಪ್ಪು, ಇದು ತಪ್ಪು, ರಾಮ ಮಾಡಿದ ತಪ್ಪಿದು. ಈ ತಪ್ಪು ಅವನ ಮನಸ್ಸನ್ನು ಕಾಡ್ತಾ ಇಲ್ಲವೇ, ರಾಮನನ್ನು ಕಾಡ್ತಾ ಇಲ್ಲವೇ, ಪ್ರಶ್ನಿಸ್ತಾ ಇಲ್ಲವೇ ಅಂತ ಕೇಳ್ತಾಳೆ. ದುಃಖಿಸದೆ ನಿರಾಶೆಯಾಗದೆ ನಾನು ವಿಧಿವೆಯಾಗುವೆ ವಾಲಿ ದುಃಖದಲ್ಲಿ. ನನಗೇನು ಹೆದರಿಕಿಲ್ಲ, ಏನೂ ಇಲ್ಲ. ನೀನು ಒಳ್ಳೆತನದಿಂದ ಹೋರಾಟಿನ ಸತ್ತಿದೀಯ, ನೀ ಸತ್ರೂ ಕೂಡ ನಿನ್ನ ವಿಧವೆಯಾಗಿ ನನ್ನ ಬದುಕನ್ನು ತೆಗಿತೀನಿ ದುಃಖದಲ್ಲಿ ಅಂತ ಹೇಳ್ತಾಳೆ. ವಾತ್ಸಲ್ಯದಿ ಮಗ ಅಂಗದನ ಬೆಳೆಸುವೆ, ಶೂರನಾಗಿ ಮಾಡುವೆ. ನೋಡಿ ಹೆಣ್ಣಿನಲ್ಲಿ ಹೆಂಗಿರ್ತದೆ, ನೀನೊಬ್ಬ ಪರಾಕ್ರಮಿ ಗಂಡ, ನೀನು ಸತ್ತ ನಂತರ ನಾನು ಸುಮ್ಮನೆ ಕೊಡುವುದಿಲ್ಲ. ನಾನೇನು ಮಾಡ್ತೀನಿ ಅಂದರೆ ನಿನ್ನಷ್ಟೇ ಒಬ್ಬ ಪರಾಕ್ರಮಿಯಾಗಿ ನನ್ನ ಮಗನನ್ನು ಮಾಡ್ತಾನೆ, ಅಂಗದನ್ನು ಮಾಡ್ತಾನೆ. ನಿನ್ನಷ್ಟೇ ಪರಾಕ್ರಮಿಯನ್ನಾಗಿ ಅಂಗದನ್ನು ಮಾಡ್ತಾನೆ, ಮಾಡಿ ಇದನ್ನೆಲ್ಲ ಆಳ್ತೇನೆ, ನನ್ನ ಮಗನಿಂದ ಆಳಿಸ್ತೇನೆ ಅಂತ ಹೇಳ್ತಾಳೆ. ವಾತ್ಸಲ್ಯದಿ ಮಗ ಅಂಗದನ ಬೆಳೆಸುವೆ, ಶೂರನಾಗಿ ಮಾಡುವೆ ಅವನ ಚಿಕ್ಕಪ್ಪ ಸುಗ್ರೀವನ ಕೋಪ ಕುಲುಮಿಯಲ್ಲಿ. ನಾನು ಹಂಗಲ್ಲ, ಅವ್ರ ಚಿಕ್ಕಪ್ಪ ನಿನ್ನ ಮ್ಯಾಗೇನು ಕೋಪದಲ್ಲ, ನಮ್ಮ ಮ್ಯಾಗ ಅವನ ಕೋಪದ ಕುಲುಮೆ ಉದುರಿತಾನೆ ಇರಲಿ. ಅವನು ಮುಂದೆನೇ ನಿನ್ನ ಮಗನಾದ ಅಂಗದನನ್ನು, ವಾಲಿಗೆ ಹೇಳ್ತಾಳೆ, ಮಗನಾದ ಅಂಗದನನ್ನು ಅವನು ಮುಂದೆ ಬೆಳೆಸ್ತೇನೆ, ಅವನು ಮುಂದೆ ಪರಾಕ್ರಮಿಯಾಗಿ ಮಾಡ್ತೇನೆ ಅಂತ ಹೇಳಿ ಎಷ್ಟು ಒಂದು ದೃಢ ಸಂಕಲ್ಪದಿಂದ ತಾರ ಗಂಡನಿಗೆ ಸಾಯು ಕಾಲಕ್ಕೆ ನೆಮ್ಮದಿಯಿಂದ ಸಾಯಿಲ್ಲ ಅಂತ ಹೇಳ್ತಾಳೆ. ಯಾಕೆ ಅವನ ತಲೆಯಾಗಿರ್ತದೆ ಹೆಂಡ್ತಿ ನನ್ನ ಮಗನ ಹೆಂಗೆ ಅಂತೇಳಿ. ಅದನ್ನು ಚಿಂತೆ ಮಾಡಬೇಡ, ನಾವು ಒಂದು ವೇಳೆ ನೀನು ಸತ್ತ ನಂತರ ವಿಧವೆ ಅಂತೂ ಆಗ್ತೇನೆ, ಜೀವನದ್ದಕ್ಕೂ ದುಃಖಿಸ್ತೇನೆ, ಆದರೂ ಇದರ ಮಧ್ಯೆ ನಿನ್ನ ವೈರಿಯಾದಂಥ ಸುಗ್ರೀವನ ಮುಂದನ ನಿನ್ನ ಮಗನನ್ನು ಒಬ್ಬ ಪರಾಕ್ರಮಿಯಾಗಿ ಬೆಳೆಸ್ತೀನಿ ಅಂತ ಎಷ್ಟು ಛಲದ ಮಾತನ್ನು ತಾರಾಳು ಹೇಳ್ತಾಳೆ. ಮುಂದುವರೆದು ಓ ಮಗನೇ ಅಂಗದ ತನ್ನ ಮಗನಿಗೆ ಹೇಳ್ತಾಳೆ, ನಿನ್ನ ತಂದೆಯನ್ನು ನೋಡು, ನಂತರ ನೋಡಲು ಸಿಗನು. ಈಗ ನೋಡು, ಈಗ ಜೀವಂತದ ಮಾತಾಡ್ಸ್, ಅವನು ಸತ್ತ ನಂತರ ಅವನ ಅಂತ್ಯಕ್ರಿಯೆ ಆಯ್ತಂದ್ರೆ ಅವನು ನೋಡೋಕೆ ನಮಗೆ ಸಿಗುವುದಿಲ್ಲ. ಅದಕ್ಕೆ ಕಣ್ಣು ತುಂಬ ಮಗನೇ ಈಗ ನಿನ್ನ ತಂದೆಯನ್ನು ನೋಡು, ಮಾತಾಡಿಸು ಅಂಥೇಳಿ ತಾರಾ ತನ್ನ ಮಗನಾದ ಅಂಗದನಿಗೆ ಹೇಳ್ತಾಳೆ. ಮುಂದೆ ಇದು ತಾರಾಳ ಪ್ರಲಾಪ ಸ್ಥಿತಿ ಯಾವ ರೀತಿಯಾಗಿ ಮುಂದುವರಿತದೆ ಮತ್ತು ಅವಳಿಂದ ಯಾವ್ಯಾವ ವಿಚಾರಗಳು ಬರ್ತಾವೆ, ಮುಂದೆ ಏನು ಬೆಳವಣಿಗೆಗಳಾಗ್ತಾವೆ ಅನ್ನೋದನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದ.